ಕರ್ನಾಟಕ ಸರ್ಕಾರ ಚುನಾವಣಾ ಆಯೋಗ, ಸೀಪ್ ಸಮಿತಿ, ದಕ್ಷಿಣ ಕನ್ನಡ ಜಿಲ್ಲಾ ಪದವಿಪೂರ್ವ ಶಿಕ್ಷಣ ಇಲಾಖೆ, ಶಕ್ತಿ ಪದವಿಪೂರ್ವ ಕಾಲೇಜು, ಶಕ್ತಿ ನಗರ, ಮಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ 24ರಂದು ಶಕ್ತಿ ಶಿಕ್ಷಣ ಸಂಸ್ಥೆಯ ರೇಷ್ಮಾ ಮೆಮೋರಿಯಲ್ ಸಭಾಭವನದಲ್ಲಿ ರಾಷ್ಟ್ರೀಯ ಮತದಾನ ದಿನಾಚರಣೆಯ ಪ್ರಯುಕ್ತ ಜಿಲ್ಲಾ ಮಟ್ಟದ ವಿವಿಧ ಸ್ಪರ್ಧೆಗಳು ಜರುಗಿದವು. ನೈಋತ್ಯ ವಿಧಾನ ಪರಿಷತ್ನ ಸದಸ್ಯರಾದ ಡಾಕ್ಟರ್ ಧನಂಜಯ ಸರ್ಜಿ ಉದ್ಘಾಟಿಸಿ ಮಾತನಾಡಿದರು. ವಿಧಾನ ಪರಿಷತ್ನ ಮತ್ತೋರ್ವ ಸದಸ್ಯ ಕಿಶೋರ್ ಕುಮಾರ್ ಬಿಆರ್, ದಕ್ಷಿಣ ಕನ್ನಡ ಪದವಿಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿಡಿ ಜಯಣ್ಣ, ಸೀಪ್ ಇದರ ಪದವಿಪೂರ್ವ ಕಾಲೇಜುಗಳ ನೋಡಲ್ ಅಧಿಕಾರಿ ಚಂದ್ರನಾಥ್, ಶಕ್ತಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಕೆಸಿ ನಾಯಕ್, ಸಂಸ್ಥೆಯ ಸಲಹೆಗಾರ ರಮೇಶ್ ಕೆ, ಶಕ್ತಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟೇಶ್ ಮೂರ್ತಿ, ಶಕ್ತಿ ವಸತಿ ಶಾಲೆಯ ಪ್ರಾಂಶುಪಾಲೆ ಬಬಿತಾ ಸೂರಜ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. 1,00,000 ವಿದ್ಯಾರ್ಥಿಗಳು, 10,000 ಜನ ಪ್ರೊಫೆಸರ್ಸು. ಆ ನಳಂದ ಯೂನಿವರ್ಸಿಟಿನ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಸುಟ್ಟಿದ್ರೆ ಅಲ್ಲಿರುವಂಥ ಬುಕ್ಸು ಸುಟ್ಟು ಭಸ್ಮ ಆಗೋಕ್ಕೆ ತಿಂಗಳಾನ್ಗಟ್ಟಲೆ ಬೇಕಾಯಿತು. ಅಂದರೆ ಅಷ್ಟೊಂದು ಅಲ್ಲಿ ರಿಸೋರ್ಸಸ್ಸು ಇತ್ತು ಅಂತ ಹೇಳಿ. ಇದು ನಾನು ಹೇಳ್ತಾ ಇಲ್ಲ, ಇದರಲ್ಲಿ ಹಿಸ್ಟ್ರಿಯಲ್ಲಿದೆ, ನೀವು ನೋಡ್ಬೋದು ಅಂತ ಹೇಳಿ. ಅಂಥ ಯೂನಿವರ್ಸಿಟಿ ಕೊಟ್ಟಂಥ ದೇಶ ಅಂದರೆ ಅದು ಭಾರತ ದೇಶ. ಪ್ರಪಂಚದ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಅಂದರೆ ಅದು ಯಾವುದು? ಸಂಸ್ಕೃತ. ಫೋರ್ಬ್ಸ್ 1987 ಫೋರ್ಬ್ಸ್ ಇದರೊಳಗೆ ಉಲ್ಲೇಖ ಮಾಡ್ತಾರೆ, ಕಂಪ್ಯೂಟರ್ ಲ್ಯಾಂಗ್ವೇಜಿಗೆ ಹತ್ತಿರವಾದಂಥ ಭಾಷೆ ಯಾವುದು ಅಂದರೆ ಅದು ಸಂಸ್ಕೃತ ಅಂತ ಹೇಳಿ. ಅದನ್ನು ಕೊಡುಗೆಯಾಗಿ ಕೊಟ್ಟಂಥ ದೇಶ ಅಂದರೆ ಅದು ಭಾರತ ದೇಶ. ನಮಗೆ ಜ್ವರ ಬಂದರೆ ಏನು ಮಾಡ್ತೀವಿ? ಏನು ತಗೋತೀವಿ? ಪ್ಯಾರಾಸ್ಟಮಾಲ್ ಮಾತ್ರ ತಗೋತೀವಿ, ಕರೆಕ್ಟ್ ಅಲ್ವಾ? ಪ್ಯಾರಾಸ್ಟಮಾಲ್ ಕಂಡುಹಿಡಿದು ಎಷ್ಟು? 1857. ಸೊ 1857 ಪ್ಯಾರಾಸ್ಟಮಾಲ್ ಕಂಡುಹಿಡಿದಿದ್ವಿ. ಅದಕ್ಕಿಂತ ಮುಂಚೆ ಮತ್ತೆ ಜ್ವರ ಬರ್ತಿರ್ಲಿಲ್ವ? ಜನಕ್ಕೆ ಬರ್ತಾ ಇತ್ತು. ಮತ್ತೆ ಹೇಗೆ ಜ್ವರ ವಾಸಿ ಆಗ್ತಿತ್ತು ಅಂತ ಅದೇ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವ ಸನ್ಮಾನ್ಯ ಶ್ರೀ ಧನಂಜಯ ಸರ್ಜಿ ಇವರಿಗೆ ಶಕ್ತಿ ವಿದ್ಯಾಸಂಸ್ಥೆಯ ಪರವಾಗಿ ಅನಂತ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಕಿಶೋರ್ ಬಿಕೆ MNC ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಪ್ರೀತಿಯ ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಶ್ರೀಯುತ ಸಿಡಿ ಜಯಣ್ಣ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಮಂಗಳೂರು ಇವರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇದರ ನೋಡಲ್ ಅಧಿಕಾರಿಯಾಗಿರುವ ಶ್ರೀಯುತ ಚಂದ್ರನಾಥ್ ರವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶಕ್ತಿ ವಿದ್ಯಾಸಂಸ್ಥೆಯ ಪ್ರಧಾನ ಸಲಹೆಗಾರರಾಗಿರುವ ಶ್ರೀ ರಮೇಶ್ ಕೆ ಅವರಿಗೆ, ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಶ್ರೀ ವೆಂಕಟೇಶ ಮೂರ್ತಿ ಅವರಿಗೆ, ಶಕ್ತಿ ವಸತಿ ಶಾಲೆಯ ಪ್ರಾಂಶುಪಾಲೆ ಶ್ರೀಮತಿ ಬಬಿತಾ ಸೂರಜ್ ಅವರಿಗೂ ನಮ್ಮ ಪ್ರೀತಿಯ ಧನ್ಯವಾದಗಳು. ಅದಕ್ಕೆ ಚುನಾವಣೆಗಳನ್ನು ಪ್ರಜಾಪ್ರಭುತ್ವದ ಫೆಸ್ಟಿವಲ್ಸ್, ಹಬ್ಬ ಅಂತ ಕರೀತಾರೆ. ದಿಸ್ ದ ಫೆಸ್ಟಿವಲ್ ಆಫ್ ಡೆಮಾಕ್ರಸಿ. ಸೊ ಈ ಚುನಾವಣೆಯಲ್ಲಿ ಮತದಾನ ಮಾಡುವವರು, ಮತದಾರರು ಏನಿದ್ದಾರೆ, ವೋಟರ್ಸ್ ಏನಿದ್ದಾರೆ, ಅವರೇ ಪ್ರಭುಗಳು. ಈಗ ನೀವೆಲ್ಲ ಕೇಳ್ಬೋದು, ಇಲ್ಲಿ ಕೂತಂಥ ವಿದ್ಯಾರ್ಥಿಗಳು ಯಾರಾದರೂ ವೋಟರ್ಸ್ ಇದ್ದೀರಾ? ಐ ಥಿಂಕ್ ನೋ ಒನ್ ಈಸ್ ವೋಟರ್ಸ್. ವಿದ್ಯಾರ್ಥಿಗಳು ಯಾರಾದರೂ ವೋಟರ್ಸ್ ಇದ್ದೀರಾ? ಇಲ್ಲ. ಬಟ್ ಯು ಆರ್ ಫ್ಯೂಚರ್ ವೋಟರ್ಸ್. ನೀವು ಭವಿಷ್ಯದ ವೋಟರ್ಸ್. ಸೊ ನಿಮಗೆ ಹೇಗೆ ನಿಮ್ಮ ಜವಾಬ್ದಾರಿಗಳನ್ನು ನೀವು ಅರಿತುಕೊಂಡು ಪ್ರಜಾಪ್ರಭುತ್ವದಲ್ಲಿ ಮತದಾನದಲ್ಲಿ ಪಾಲ್ಗೊಳ್ಬೇಕು ಅನ್ನುವ ದೃಷ್ಟಿಕೋನದಿಂದ ನಮ್ಮ ಭಾರತ ಚುನಾವಣಾ ಆಯೋಗ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಿದೆ. ಅದು ವಿದ್ಯಾರ್ಥಿಗಳು 9ನೇ ಕ್ಲಾಸಿನಲ್ಲಿ ಇರುವಾಗಲೇ ಅವರನ್ನು